ದೂರದ ಬೆಂಗಳೂರಿನಿಂದ ಆಗಮಿಸಿ ಸಮಾರಂಭವನ್ನು ಅತ್ಯಂತ ಸಂತಸದಿಂದ ಉದ್ಘಾಟಿಸಿದಂತಹ ಡಾಕ್ಟರ್ ರಾಜಶೇಖರ್ ಮಠಪತಿ ಚಿಂತಕರು ಬೆಂಗಳೂರು ಇವರಿಂದ ಉದ್ಘಾಟನಾ ನುಡಿಗಳು. ಸರ್ ಅವರಿಗೆ ಬಹಳ ಗೌರವಪೂರ್ಣವಾಗಿ ನಾನು ನುಡಿಪೀಠಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ತಮ್ಮ ನುಡಿ. ಕೂಲರ್ ರೀ. ಸ್ಟಾಪ್ ಮಾಡು, ಆಫ್ ಮಾಡು. ವೇದಿಕೆ ಮೇಲೆ ಭಾಳ ಅಪರೂಪದ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತೀವಿ. ನನ್ನ ಎದುರು ನೂರಾರು ಜನಗಳು, ನನ್ನ ಹಿಂದೆಯೂ ಜನಗಳು. ಆದರೆ ಇಬ್ಬರನ್ನು ಕರೆದು ವೇದಿಕೆಯ ಮೇಲೆ ಕೂಡಿಸಿ ಸನ್ಮಾನ ಮಾಡ್ತೀವಲ್ಲ, ಇದರ ಹಿಂದೆ ಕನಿಷ್ಠ 6 ದಶಕಗಳ ಯಾತ್ರೆ. ವೇದಿಕೆ ಮೇಲೆ ಬಂದು ಗುರುಗಳನ್ನು ನಮಸ್ಕರಿಸ್ತಾ ಗೀತಾರಾಣಿಯವರು ಒಂದು ಮಾತನ್ನು ಹೇಳಿದರು. ವೈಫ್ ಆಫ್ ಬಸವರಾಜ್ ಐನೋಳಿ. ಆ ಗೀತಾರಾಣಿಯವರು ಹೇಳಿದ 3 ಶಬ್ದಗಳ ಒಂದು ವಾಕ್ಯದಲ್ಲಿ ಒಂದು ಅದ್ಭುತವಾದ ಪದ ಇತ್ತು. ಆ ಪದ ಒಂದು ಪದ ಅನ್ನೋದು ಒಂದು ಜೀವನದ ಯಾತ್ರೆ ಆಗಲಿಕ್ಕೆ ಸಾಧ್ಯ ಇದೆ. ಒಂದು ಪದ ಅನ್ನೋದು ಅದು ಪದಾರ್ಥ ಅಲ್ಲ. ಅಲ್ಲಮ್ಮ ಏನಕ್ಕೂ ಅಂಜಲಿಲ್ಲ, ಬಿಜ್ಜಳನಿಗೆ ಅಂಜಲಿಲ್ಲ, ಬಸವಣ್ಣನಿಗೆ ಬಾಗಲಿಲ್ಲ, ಸಿದ್ದರಾಮನ ಹಡ್ಡತನವನ್ನು ಹೇಳದೇ ಇರಲಿಲ್ಲ. ಅಂಥ ಅಲ್ಲಮ ಒಂದು ಸಾಲು ಹೇಳಿಬಿಟ್ಟ, ಪದವನ್ನರ್ಪಿಸಬಹುದಲ್ಲದೆ ಪದಾರ್ಥವನ್ನರ್ಪಿಸಲಾಗದು. ಯಾಕೆ ನನಗೆ ಇಂದಿನ ಕಾರ್ಯಕ್ರಮ ಬಹಳ ಮುಖ್ಯ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಫಾರ್ ಮೀ, ಫಾರ್ ದ ರೀಸನ್, ಬಹುತೇಕ ನಾನು ನೋಡಿದಂತೆ ರಾಜಕಾರಣಿಗಳಿಂದ ಮುಕ್ತವಾಗಿರುವ ಒಂದು ಮಹತ್ವದ ಸಭೆ ಇದು. ಎಲ್ಲಿ ಹೋದಲ್ಲಿ ಹಾರುಗಳು, ಶಾಲುಗಳು, ಚಪ್ಪಾಳೆಗಳು, ಸತ್ಯವಿಲ್ಲದ ಸತ್ವಹೀನ ಶಬ್ದಗಳು. ಆದರೆ ಇವತ್ತಿನ ಕಾರ್ಯಕ್ರಮ ಯಾಕೆ ಇಂಪಾರ್ಟೆಂಟ್? ಆ ಪದ ಹೇಳಲಿಲ್ಲ ನಾನು. ವೇದಿಕೆಯ ಮುಂದೆ ಮೇಲ್ಗಡೆ ಬಂದು ಗುರುಗಳಿಗೆ ನಮಸ್ಕರಿಸ್ತಾ ಬಸವರಾಜವರು, ಶ್ರೀಮತಿಯವರು, ಗೀತಾರಾಣಿಯವರು ಒಂದೇ ಶಬ್ದ ಹೇಳಿದರು, ನನ್ನ ಬದುಕು ಸಾರ್ಥಕವಾಯಿತು. ಮನುಷ್ಯ ಏನಕ್ಕೆ ಹಸಿತಾನೆ? We think that we live for food. We think we live on water. We think we become great if you amass the property in the society. ಬಹಳ ದೊಡ್ಡ ಸ್ಥಾನಕ್ಕೆ ಹೋಗಿ ಭಾಳ ದೊಡ್ಡ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ಭಾಳ ದೊಡ್ಡ ಮನುಷ್ಯ ಆಗ್ತೀನಿ ಅನ್ನುವ ಕಲ್ಪನೆಗಳಲ್ಲಿ ಇರುವ ಜನಗಳಿಗೆ ಇವತ್ತಿನ ವೇದಿಕೆ ಒಂದು ಸಂದೇಶ ಕೊಡ್ತದೆ. ಏನು ಸಂದೇಶ ಕೊಡ್ತಂದರೆ, ಚೇರ್ ದೊಡ್ಡದಾಗಬೇಕಾಗಿಲ್ಲ, ಪರ್ಸ್ನಾಲಿಟಿ ದೊಡ್ಡದಾಗಬೇಕಾಗಿಲ್ಲ, ಕಾರೂ ದೊಡ್ಡದಾಗಬೇಕಾಗಿಲ್ಲ, ಸೇವೆ ದೊಡ್ಡದಾದರೂ ಕೂಡ ಒಂದು ಶ್ರೇಷ್ಠ ಬದುಕಾಗ್ತದೆ, ಸಾರ್ಥಕ ಬದುಕಾಗ್ತದೆ ಅನ್ನಲಿಕ್ಕೆ ಸಾಕ್ಷಿ ಇವತ್ತಿನ ಈ ಸಮಾರಂಭ. ಭಾಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಗೆಳೆಯರೇ, ನನ್ನ ಮಾತು, ನನ್ನ ಆಲೋಚನೆ ತಪ್ಪಿಯೂ ಎಲ್ಲಿಯೂ ಕಸಿದುಕೊಂಡು ಹೋಗಬಾರ್ದು ಅಂತ ಫ್ಯಾನು ಆಫ್ ಇಡಿಸಿದ್ದೇನೆ ನಾನು. ಫಾರ್ 20 minutes 20 ನಿಮಿಷ ಅಮೂಲ್ಯವಾದ ನಿಮಿಷಗಳನ್ನು ನನಗೆ ಕೊಟ್ಟಿದ್ದಾರೆ. ಆ 20 ನಿಮಿಷ ಅರ್ಥಪೂರ್ಣ ಆಗಬೇಕು. ಯಾರೂ ಭಯಪಡಬೇಕಾದ ಅಥವಾ ಕೈಯಲ್ಲಿ ಹಿಡಿದುಕೊಂಡ್ರೆ ತಮ್ಮ ಜವಾಬ್ದಾರಿಗಳನ್ನು ನೆನಪಿಸಿಕೊಳ್ಳಬೇಕಾದ ಒಂದು ಅಪರೂಪದ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ಇದನ್ನು
ಲೋಕಾರ್ಪಣೆ ಮಾಡಲಿಕ್ಕೆ ನಾನು ಎಷ್ಟು ಯೋಗ್ಯನೋ ಗೊತ್ತಿಲ್ಲ. ಆದರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಶ್ರೀಗಳಿದ್ದಾರಲ್ಲ, ಅವರು ಇದನ್ನು ಮುಟ್ಟುವುದರ ಮೂಲಕ ಇದರ ಮಹತ್ತನ್ನು ಹೆಚ್ಚಿಸಿದ್ದಾರೆ. ಜಯಕ್ಕ ಮುಂದಿದ್ರೆ ಇಲ್ಲಿ ಕೂತಿದ್ದಲ್ಲ ನೀನು, ಎಲ್ಲ ಇಲ್ಲಿ ಕೂತಿದ್ದೀರಿ. ಇಲ್ಲಿ ಪೇಜ್ ನಂಬರ್ ಹೇಳಿದ್ರು ಅವರು, ಗವಿಸಿದ್ದಪ್ಪನವರು. ಈ ಗವಿಸಿದ್ದಪ್ಪ ಹೇಗೆ ಅಂದರೆ ಕೂಡಲ ಕಲ್ಯಾಣ ಕಟ್ಟೋದ್ರಲ್ಲಿ ಬಸವಣ್ಣ ಹೇಗಿದ್ದೋ ಹಾಗೆ ನಮ್ಮ ಸಾಹಿತ್ಯ ಲೋಕವನ್ನು ಕಟ್ಟೋದ್ರಲ್ಲಿ ಈ ಗವಿಸಿದ್ದಪ್ಪ. ಅವ್ರು ಹೋಗಿ ರಾಘಮ್ ನೀವು ಇಲ್ಲಿ ನಿಂತು ಮಾತಾಡಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ಬಂದು ನಿಂತು ಮಾತಾಡ್ತೀವಿ. ಕಾರಣ ಏನಂದರೆ ಅಂಥ ಒಂದು ಸಂಸ್ಕಾರವಂತ ಸಭೆಗಳಲ್ಲೇ ಅವರು ಇವತ್ತಿನವರೆಗೂ ನನ್ನನ್ನು ನಿಲ್ಲಿಸಿದ್ದು. ವಾಟ್ ಈಸ್ ಸಂಸ್ಕಾರ? ಸಂಸ್ಕಾರ ಈಸ್ ನಾಟ್ ಜಸ್ಟ್ ವಿಭೂತಿ. ಸಂಸ್ಕಾರ ಈಸ್ ನಾಟ್ ಲಿಂಗಮ್ ಆ್ಯಂಡ್ ಜನಿವಾರ. ಸಂಸ್ಕೃತಿ ಈಸ್ ಇನ್ನೇಟ್ ಅಂತ ಹೇಳ್ತೀವಿ ನಾವು ಅದನ್ನು. ಸಂಸ್ಕಾರ ಅನ್ನೋದನ್ನು ಇನ್ನೇಟ್ ಅಂತ ಹೇಳ್ತೀವಿ. ಭಾಳ ದೊಡ್ಡ ಸಂಸ್ಕಾರವಂತರ್ರಿ ಅವರು. ಅನ್ಬೇಕಾದ್ರೆ ನೋಡಿದ್ದೀಯೇನನ್ನ? ನೋಡಿದ್ದು ಅವರ ಗತಿಶೀಲತೆಯನ್ನು, ಅವರ ಭಾಷೆಯನ್ನು, ಅವರ ಶ್ರೀಮಂತಿಕೆಯನ್ನಲ್ಲ. ಅಂಥ ಒಂದು ಸಂಸ್ಕಾರವಂತ ಸಮಾಜದಲ್ಲಿ ನಿಂತ್ಕೊಂಡು ಒಂದು ಅದ್ಭುತವಾದ ಕೃತಿಯ ಶೀರ್ಷಿಕೆ ಮೃದು ವಚನ. ನೋಡಿ, ಒಂದು ಮೃದು, ಮತ್ತೊಂದು ವಚನ. ಈ ವಚನ ಎಷ್ಟು ದೊಡ್ಡದು ಅಂದರೆ 1200 ವರ್ಷ 300 ವರ್ಷಗಳಿಂದ ನಮ್ಮೆಲ್ಲರ ಜೀವನ ಏನಾದರೂ ಹೋಗಿದರೆ ಈ ಒಂದು ಶಬ್ದ ಅರ್ಥೈಸ್ಕೊಳ್ಳಿಕ್ಕೆ ಹೋಗಿದೆ. ಏನಂದರೆ ವಾಟ್ ಈಸ್ ವಚನ? ವಚನ ಅಂದರೆ ಏನು? ಭಾಳ ಚಂದ ಹಾಡ್ತಿದ್ರು ಅವರು. ಒಂದು ಸಾಲು ಹಾಡಿದ್ರು, ಚಂದದ ಪದ್ಯ ಅದು. ಜ್ಯೋತಿ ಸೆ ಜ್ಯೋತಿ ಜಗಾತೆ ಚಲೋ, प्रेम की गंगा बहाते चलो. प्रेम की गंगा बहना चाहिए तो क्या होना चाहिए? बात, जुबान, ಮಾತು, ಅದು ವಚನ ಆಗಬೇಕು. ನಾನು ಮಾತಾಡಿದ್ದು ಮಾತಾಯಿತು. ಜಗತ್ತಿನಲ್ಲಿ ರಾಜಕಾರಣಿಗಳು ಮಾತಾಡಿದ್ದು ಎಷ್ಟು ಅಂತ ಹೇಳಿಬಿಟ್ರೆ ಅವರು ಮಾತಾಡಿದ ರೀತಿಗೆ ಈ ಪ್ರಪಂಚನೇ ಬೇರೆಯಾಗಿ ಹೋಗಬೇಕಾಗಿತ್ತು. ರಾಜಕಾರಣಿಗಳು ಬಂದರು ಹೋದರು, ಮಾತಾಡಿದ್ರು ಹೋದು, ಮಾತಾಗಿ ಉಳಿತೇ ವಿನಃ ಏನಿಲ್ಲದ ರಾಜಕಾರಣಿಗಳಲ್ಲದ ಮನೆ ಮಠಗಳು ನೆಟ್ಟಗಿಲ್ಲದ ಶರಣರು ಮಾತಾಡಿದ್ದು ವಚನ ಆಯಿತು. ದಾಸರು ಹಾಡಿದ್ದು ವಚನ ಆಯಿತು. ಸೂಫಿಗಳು ಮಾತಾಡಿದ್ದು ವಚನ ಆಯಿತು. ಭಿಕ್ಷೆಗೆ ಕೈಯೊಡ್ಡಿದ ಮಾತುಗಳು ಶತಮಾನಗಳವರೆಗೆ ಕಾಡ್ತವೆ. ವಿಧಾನಸಭೆಗಳನ್ನು, ಪಾರ್ಲಿಮೆಂಟನ್ನು ಹಿಂದಿಟ್ಟುಕೊಂಡು ಕುಳಿತಿರ್ತಕ್ಕಂಥ ಇವರ ಮಾತುಗಳು ನಮ್ಮನ್ನು ಯಾಕೆ ಕಾಡೋದಿಲ್ಲ? ಒಂದು ಕ್ಷಣ ಆಲೋಚನೆ ಮಾಡಿದೆ. ಇಟ್ ಇಸ್ ನಾಟ್ ದಿ ಪವರ್ ಆ್ಯಂಡ್ ಪೊಸಿಷನ್ ದಟ್ ಮೇಕ್ಸ್ ಯುವರ್ ವರ್ಡ್ಸ್ ಗ್ರೇಟ್. ನಿಮ್ಮ ಪದಗಳು ಶ್ರೇಷ್ಠ ಆಗೋದು, ನಿಮ್ಮ ಮಾತು ಶ್ರೇಷ್ಠ ಆಗೋದು, ನಿಮ್ಮ ಮಾತು ಶತಮಾನಗಳವರೆಗೆ ಬದುಕೋದು ನಿಮ್ಮ ಮಾತಿನ ಹಿಂದಿನ ನಿಮ್ಮ ತಪಸ್ಸಿನಿಂದ ವಿನಃ ಮಾತಿನ ಹಿಂದಿನ ನಮ್ಮ ಪೊಸಿಷನ್ಸ್ಗಳಿಂದ ಅಲ್ಲ. ತುಂಬ ಕಾಡಿದ ಒಂದು ಪದ್ಯ ಇದೆ, ಅದನ್ನು ಓದ್ಬಿಡ್ತೇನೆ. ದ ಹೀರೋ ಆಫ್ ದಿ ಪ್ರೋಗ್ರಾಮ್ ಟುಡೇ ಈಸ್ ಬಸವರಾಜ್. ಇಂದಿನ ಕಾರ್ಯಕ್ರಮದ ಬದುಕೆಲ್ಲ ಝೀರೋ. 10 ರೂಪಾಯಿ, 50 ರೂಪಾಯಿ, 250 ರೂಪಾಯಿ, 10,000 ರೂಪಾಯಿ, ಇಲ್ಲಿ ಕಾಡಿದ ಒಂದೊಂದು ಸಂಖ್ಯೆ ಇದು. ನಾನು ಕಲ್ಪಿಸಿಕೊಂಡು ಹೇಳ್ತಾ ಇಲ್ಲ. ಜೀವನದಲ್ಲಿ ಒಂದು ಪ್ರಸಂಗ ಬರ್ತದೆ. ನಾನು ಆವತ್ತು ಫೋನ್ ಮಾಡಿದಾಗೂ ಹೇಳಿದೆ, ಏನು ಬಸವರಾಜ್, ಸಚ್ ಎ ಲಾಂಗ್ ಜರ್ನಿ ವಿತ್ ಆಲ್ ದಿ ಸ್ಟ್ರಗಲ್. 10,000 ರೂಪಾಯಿ ಇಲ್ಲದಕ್ಕಾಗಿ ಒಬ್ಬ ಮನುಷ್ಯ ತಾನು ತುಂಬ ಇಷ್ಟಪಡ್ತಕ್ಕಂಥ ಒಂದು ಡಿಗ್ರಿನೇ ಮಾಡೋದಿಲ್ಲ ಕಣ್ರಿ. ಹಿ ಡಿಡೆಂಟ್ ಗೋ ಫಾರ್ ದಿ B.Ed ಬಿಕಾಸ್ ಹಿ ಡಿಡೆಂಟ್ ಹ್ಯಾವ್ 10,000 ರೂಪೀಸ್. ಇವತ್ತು ಲಕ್ಷ ಕೊಟ್ಟು ನಾವು ಮೆಡಿಕಲ್ ಎಂಜಿನಿಯರಿಂಗ್ಗಳನ್ನು ಪ್ರತಿಷ್ಠೆಯಾಗಿ ಇರಿಸಿಕೊಳ್ಳುವ ಸಮಾಜದಲ್ಲಿಯೇ ಒಬ್ಬ ವ್ಯಕ್ತಿ ಬದುಕಿದ್ದ. ಟೇಲರಿಂಗ್ ಮಾಡಿಕೊಂಡು ಬದುಕ್ತಾರೆ ಅವರು. ಮಠಗಳಿಗೆ ಹೋಗಿ ನನಗೊಂದು ಪಾಠ ಮಾಡೋ ಅವಕಾಶ ಇದೆಯಾ ಅಂತ ಕೇಳ್ಕೊಳ್ತಾರೆ. ಇಟ್ಸ್ ಅ ಲೈಫ್ ಗ್ಯಾದರ್ಡ್ ವಿತ್ ಅ ಗ್ರೇಟ್ ಸ್ಟ್ರಗಲ್. ಹರ್ ಏಕ್ ವಿರಾಮ್ ಹೈ. ನಮ್ಮ ತಂದೆ ಒಂದು ಪದ್ಯ ಕಲಿಸ್ತಿದ್ರು. ಇಡೀ ಪುಸ್ತಕ ಓದುವಾಗ ಒಂದು ವಾರ ಓದಿದೆ ನಾನು ಇದನ್ನು. ಇಡೀ ಪುಸ್ತಕವನ್ನು ಓದ್ತಿರ್ಬೇಕಾದ್ರೆ ನನ್ನ ತಂದೆ ಕಲಿಸಿದ ಒಂದು ಪದ್ಯ ನೆನಪಾಗ್ತಾ ಇತ್ತು. ವರದಾನ ಮಾಂಗುಂಗ ನಹಿ. ದೇವರಿಗೆ ಗೋಪಾಲದಾಸ್ ನೀರಜ್ ಅಂತಕ್ಕಂಥ ಹಿಂದಿಯ ಬಹಳ ಶ್ರೇಷ್ಠ ಕವಿ ಬರೆದ ಒಂದು ಪದ್ಯ.
ಅವನು ಹೇಳ್ತಾನೆ, ತಿಲ್ ತಿಲ್ ಮೀಟೂಂಗಾ ಪರ್ ದಯಾ ಕಿ ಭೀಕ್ ಮಾಂಗೂಂಗಾ ನಹೀ वरदान मांगूंगा नहीं। हर हार एक विराम है, जीवन महासंग्राम है। तिल तिल मीटूंगा पर दया की भीख मांगूंगा नहीं वरदान। ಭಗವಂತನೇ, ಈ ಬದುಕು ಹೋರಾಟ ಅಂತ ನನ್ನನ್ನು ಯಾವಾಗ ಸೃಷ್ಟಿ ಮಾಡಿದೆಯೋ ಅಂದೇ ಅರ್ಥ ಆಗೋಯ್ತು ನನಗೆ. हर हार सोलतेने ನಾನು, क्या हार में क्या जीत में, कर्तव्य पथ पर जो भी मिले ये भी सही वो ही सही। ಜೀವನದ ದಾರಿ ಇದೆ, ಹೋರಾಟ ಮಾಡಬೇಕು, ಹೋರಾಟ ಮಾಡ್ತೇನೆ. ಆದರೆ ನಿನ್ನ ಬಳಿ ಬಂದು ಭಿಕ್ಷೆ ನೀನು ಭಗವಂತ ಅಂತ ಗೊತ್ತು ನನಗೆ, ಆದರೆ ನಿನ್ನ ಬಳಿ ಭಿಕ್ಷೆ ಬೇಡೋದಿಲ್ಲ. ಹಾರಾದ್ರೇನು, ಸೋಲಾದ್ರೇನು, ಗೆಲುವಾದ್ರೇನು, ಎಲ್ಲದಕ್ಕೂ ಸಾಕ್ಷಿ ನೀನು. ಅವೆರಡೂ ಸಲ್ಲಬೇಕಾಗಿದ್ದು ನಿನಗೆ. ವೈ ಶುಡ್ ಐ ವರಿ? ಇಡೀ ಪುಸ್ತಕದಲ್ಲಿ ಅಲ್ಲಲ್ಲಿ ನಮ್ಮ ಕಣ್ಣನ್ನು ಒದ್ದೆ ಮಾಡಿಸುವ ಘಟನೆಗಳನ್ನು ನೋಡ್ತೀವಿ. 10,000 ರೂಪಾಯಿ ಈ ಕುಡಂಟ್ ಗೋ ಫಾರ್ B.Ed. 90ರಲ್ಲಿ ಡಿಗ್ರಿ ಮಾಡ್ತಾರೆ ಅವರು. ಮುಂದಿನ 8 ವರ್ಷಗಳವರೆಗೂ ಕೂಡ 500 ರೂಪಾಯಿ 600 ರೂಪಾಯಿ ಸಂಬಳ. ಇದು ಒಂದು ಸಾಯಂಕಾಲ ಹೋಗಿ ಪಾನಿಪುರಿನೋ ಯಾವುದೋ ಹೋಟೆಲ್ನಲ್ಲಿ ಕೂತ್ಕೊಂಡು ಒಂದು ಬಿಲ್ಲು ಮಾಡುವಷ್ಟು ದುಡ್ಡಿನಲ್ಲಿ ಒಂದು ಸಂಸಾರ ಕಟ್ಕೊಳ್ಳೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂಥ ಒಬ್ಬ ಏನು ಶಕ್ತಿಯಾಗಿತ್ತು ಇವರಿಗೆ. ನಾನು ಬಡವ ನೀನು ಬಡವಿ, ಒಲವೇ ನಮ್ಮ ಬದುಕು. ಇವರಿಗೆ ಶಕ್ತಿ ಗೀತಾರಾಣಿ, ಗೀತಾರಾಣಿಗೆ ಶಕ್ತಿ ಬಸವರಾಜ್. ಒಂದು ಬದುಕನ್ನು ಹೇಗೆ ಬದುಕಬೇಕು ಅನೇಕರು ಹೇಳ್ತಾರೆ. ಕಾರಂತರು ಒಂದು ಮಾತನ್ನು ಹೇಳ್ತಿದ್ರು, ಗುರುಗಳ ಎದುರುಗಡೆ ಕೂತಿದ್ದಾರೆ. ಕಾರಂತರು, ಶಿವರಾಮ್ ಕಾರಂತರು, ಈ ಪ್ರಪಂಚಕ್ಕೆ ನೀನು ಮಾಡಬಹುದಾದ ಬಹಳ ದೊಡ್ಡ ಉಪಕಾರ ಏನು? ಏನೂ ಇಲ್ಲ. ನೀನು ಹುಟ್ಟಿದಾಗ ಈ ಪ್ರಪಂಚ ಎಷ್ಟು ಚೆನ್ನಾಗಿತ್ತೋ, ನೀನು ನಿರ್ಗಮಿಸುವಾಗಲೂ ಈ ಪ್ರಪಂಚವನ್ನು ಇಷ್ಟು ಚೆನ್ನಾಗಿಟ್ಟು ಹೋಗಿಬಿಟ್ರೆ ಅದು ಈ ಪ್ರಪಂಚಕ್ಕೆ ನೀನು ಕೊಡಬಹುದಾದ ಅತಿ ದೊಡ್ಡ ಕೊಡುಗೆ. ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ದಟ್ ಯು ಕ್ಯಾನ್ ಮೇಕ್ ಟು ದ ವರ್ಲ್ಡ್. ಯು ನೀಡ್ ನಾಟ್ ಟು ಕನ್ಸ್ಟ್ರಕ್ಟ್ ಎನಿಥಿಂಗ್. ಪೀಪಲ್ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಲಾಟ್. ಚೈನಾದ ಗೋಡೆ ಕಟ್ಟಿದ್ದಾರೆ, ತಾಜ್ ಮಹಲ್ ಕಟ್ಟಿದ್ದಾರೆ, ಗೋಲ್ ಗುಂಬಜ್ ಕಟ್ಟಿದ್ದಾರೆ. ನೀನೇನು ಕಟ್ಟಬೇಕಾಗಿಲ್ಲ, ಬದುಕನ್ನು ಕಟ್ಟು, ಒಂದು ಸಾರ್ಥಕ ಬದುಕನ್ನು ಕಟ್ಟು. ಅಂಥ ಒಂದು ಸಾರ್ಥಕ ಬದುಕನ್ನು ನಯ ವಿನಯ ಭಕ್ತಿಯಿಂದ ಕಟ್ಟಿಕೊಂಡ ಬಸವರಾಜವರನ್ನ, ಅವರ ಶ್ರೀಮತಿಯವರನ್ನ, ಅವರ ಮಕ್ಕಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಗುರುಗಳ ಸಾಕ್ಷಿಯಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಜೋರಾದ ಚಪ್ಪಾಳೆ. ಆರಂಭದಲ್ಲಿ ಹೇಳಿದೆ, ಇದು ಎಲ್ಲರಿಗೂ ಸಲ್ಲುವ ಭಾಗ್ಯ ಅಲ್ಲ. ಒಬ್ಬ ರಾಜಕಾರಣಿ ತನ್ನ ಅಭಿನಂದನಾ ಸಮಾರಂಭ ಮಾಡಬೇಕಾದ್ರೆ ಜಿಲ್ಲೆಗೆ ತಾಲೂಕಿಗೆ ಟ್ರಕ್ಗಳನ್ನ ಕೊಟ್ಟು ಕಳಿಸಿ ಊಟ ಕೊಟ್ಟು ಸಂಜೆ ವ್ಯವಸ್ಥೆ ಮಾಡಿಸಿ ಜನರನ್ನ ಸೇರಿಸ್ಬೇಕು. ಬಸವರಾಜಲ್ಲಿ ಯಾರಿಗೂ ಏನೂ ಕೊಟ್ಟಿಲ್ಲ, ಗುರುಗಳನ್ನು ಕೂಡಿಸಿಬಿಟ್ಟಿದ್ದಾರೆ. ಕರೆಕ್ಟ್ ಏನನ್ನು ಇಟ್ಟರೆ ಏನು ಅಟ್ರಾಕ್ಟ್ ಆಗ್ತದೆ ಅಂತ ಗೊತ್ತು ಅವರಿಗೆ. ಸೊ ಎಸ್ ಕ್ಯಾಪ್ಟ್ ಬ್ರದರ್, ವೆರಿ ಸ್ಮಾರ್ಟ್ ಫೆಲೋ. ಅವ್ರ ಕುರಿತು ಒಂದು ಚಂದದ ಪದ್ಯ, ತುಂಬ ಜನ ಕಾವ್ಯಾಭಿನಂದನೆ ಮಾಡಿದ್ದಾರೆ, ಅವರಿಗೆ ಲೇಖನಗಳ ಮೂಲಕ ಅಭಿನಂದಿಸಿದ್ದಾರೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ, ಬಸವರಾಜರಿಗೆ ಅತ್ಯಂತ ಪ್ರಿಯವಾದ ವಸ್ತು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಅಕ್ಷರ. ಆ ಘಟನೆ ಹೇಳಬೇಕು ನಾನಿಲ್ಲಿ. ಅವ್ರ ಹೆಂಡತಿ ಗೀತಾರಾಣಿಯವರು ಒಮ್ಮೆ ಕೇಳ್ತಾರೆ, ಅವರೆಲ್ಲೋ ಸೈಡಾಗಿ ಬಿಟ್ಟಾರೆ, ನನ್ನ ಮುಂದೆ ಕೂತಿದ್ರೆ ಭಾಳ ಚೆನ್ನಾಗಿ ಆಗ್ತಿತ್ತು. ಸ್ಫೂರ್ತಿ ಕೇಂದ್ರ ಅವ್ರು ಕೇಳ್ತಾರೆ, ಅಲ್ಲ ಇಡೀ ಜನ್ಮ ಎಲ್ಲ ಈ ಪುಸ್ತಕ ತರೋದು ಓದೋದು, ಪುಸ್ತಕ ತರೋದು ಬರೆಯೋದು, ಪುಸ್ತಕದಲ್ಲೇ ನಿಮ್ಮ ಜೀವನ ಎಲ್ಲ ಹಾಳಾಗಿಬಿಡ್ತಲ್ಲ, ರಿಟೈರ್ಡ್ ಆದಮೇಲೆ ಏನು ಮಾಡ್ತೀರಿ? ರಿಟೈರ್ಡ್ ಆದಮೇಲೆ ಒಂದು ಕೆಲಸ ಮಾಡಿರಿ. ಅವ್ರ ಹೆಂಡತಿ ಹೇಳ್ತಾರೆ, ಹೀಗೆ ಸಜೆಷನ್ ಕೊಡುವ ಹೆಂಡಂದಿರು ಇದ್ದುಬಿಟ್ರೆ ಈ ಪ್ರಪಂಚ ಸರಸ್ವತಿ ಲೋಕ ಆಗಿಬಿಡ್ತದೆ ಗುರುಗಳೇ. ಏನು ಹೇಳ್ತಾರೆ, ಹೋಟೆಲ್ ತೆಗಿ ಅಂತ ಹೇಳೋದಿಲ್ಲ, ರಾಜಕಾರಣಕ್ಕೆ ಹೋಗು ಅಂತ ಹೇಳೋದಿಲ್ಲ. ಒಬ್ಬ ಹೆಂಡತಿ ಒಬ್ಬ ಗಂಡನಿಗೆ ಕೊಡಬಹುದಾದ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಜೆಷನ್ ಸಹಧರ್ಮಿಣಿ ಕೊಡ್ತಾರೆ. ಏನಂಥೇಳಿ, ಎಷ್ಟು ದಿವಸ ನೀವು ಎಷ್ಟು ನೆಮ್ಮದಿಯಿಂದ ಓದಿದ್ರೋ ನನಗೆ ಗೊತ್ತಿಲ್ಲ, ರಿಟೈರ್ಡ್ ಆದಮೇಲೆ ಒಂದು ಪುಸ್ತಕದ ಅಂಗಡಿ ತೆಗೀರಿ. ಆ ಪುಸ್ತಕದ ಅಂಗಡಿ ತೆಗೆದು ಅದು ಎಷ್ಟು ಲಾಭ ಆಗ್ತದೆ, ಎಷ್ಟು ಅದ್ರ ಪ್ರಶ್ನೆ ಅಲ್ಲ, ನೀವು ಒಂದು ಕಡೆ ಗಟ್ಟೆ ಕೂತ್ಕೊಂಡು ಓದ್ತಿರಲ್ಲ ಅದಕ್ಕಾಗಿ ಅಂಗಡಿ ತೆಗೀರಿ ಅಂತ ಹೇಳ್ತಾರೆ. ಅಲ್ಲಿನೂ ಕೂಡ ಲಾಭದ ಪ್ರಶ್ನೆ ಇದೆ. ಸೊ ಬ್ಯೂಟಿಫುಲ್ ದ ಸಜೆಷನ್ ಹೇಳಿಬಿಟ್ಟು
ಏನು ಇಲ್ಲಿ ಗಮನಿಸಬೇಕಾಗಿದ್ದು ಅಂದರೆ ನನ್ನ ಗಂಡನ ಆತ್ಮ ಎಲ್ಲಿದೆ, ಏನನ್ನು ಮಾಡಿದರೆ ಅವನಿಗೆ ಸಂತೃಪ್ತಿ ಸಿಗ್ತದೆ ಅಂತ ತಿಳಿದುಕೊಳ್ಳುವ ಹೆಂಡತಿ ಇದ್ದಾಳಲ್ಲ, ಇದು ಬಹಳ ಮಹತ್ವದ್ದು. ಸಾಕ್ರೆಟಿಸನಿಗೂ ಒಬ್ಬಳು ಹೆಂಡತಿ ಇದ್ಲು. ಸಾಕ್ರೆಟಿಸ್ ಜಗತ್ತಿನ ಬಹಳ ದೊಡ್ಡ ಶ್ರೇಷ್ಠ ಚಿಂತಕ ಅವನು. ಸಾಕ್ರೆಟಿಸನ ಹೆಂಡತಿ ಹೇಗಿದ್ಲು ಅಂದರೆ ದಿನಾಲೂ ಯಾವುದಾದ್ರೂ ಒಂದು ನೆಪ ಮಾಡಿ ಜಗಳ ಮಾಡಬೇಕು. ಈ ಸಾಕ್ರೆಟಿಸನ ಸಹನೆಯನ್ನು ಪರೀಕ್ಷಿಸೋದು, ಸಹನೆಯನ್ನು ಒಡೆಯೋದು. ಎಲ್ಲ ಕಡೆ ಸಾಕ್ರೆಟಿಸ್ ಪಾಸ್ ಆಗಿದ್ದ. ಒಂದು ದಿವಸ ಗೆಳೆಯರ ಜೊತೆ ಕೂತ್ಕೊಂಡು ಸಂವಾದ ಮಾಡ್ತಾ ಇದ್ದ. ಸಾಕ್ರೆಟಿಸನ ಹೆಂಡತಿ ಇದ್ದಕ್ಕಿದ್ದಂತೆ ಒಂದು ಬಿಸಿಯಾದದ್ದು ವಸ್ತುನೋ ಉಗುರು ಬೆಚ್ಚಗಿನ ವಸ್ತುನೋ ತಂದು ಸಾರ್ವಜನಿಕವಾಗಿ ಅವನ ಮೇಲೆ ಸುರಿದ್ಬಿಟ್ಲು. ಗೆಳೆಯ ಕೂತ್ಕೊಂಡು, ಅಲ್ಲಪ್ಪ, ಅಲ್ಲಿ ಇಲ್ಲಿ ಬೇಯ್ತಿದ್ಲು, ಕೂಗಾಡ್ತಿದ್ಲು, ಮನೆಯಲ್ಲಿ ಅದೆಲ್ಲ ಓಕೆ. ಇವತ್ತು ನಮ್ಮ ಜನಗಳ ಮಧ್ಯೆ ಕೂತ್ಕೊಂಡಾಗೂ ತಂದು ಈ ಥರ ಸುರುವಿದ್ಲಲ್ಲ, ನಿನಗೇನೂ ಅನಿಸೋದಿಲ್ವಾ? ಸಾಕ್ರೆಟಿಸ್ ಸೈಡ್, ಶಿ ಈಸ್ ಮೈ ಸ್ಟ್ರೆಂಗ್ತ್. ಇವತ್ತು ಪ್ರಪಂಚದಲ್ಲಿ ಸಾಕ್ರೆಟಿಸ್ ಏನಾದರೂ ಆಗಿದ್ದರೆ, ಇವನು ಬಹಳ ದೊಡ್ಡ ಸಹನಶೀಲ, ಸಂತ, ಚಿಂತಕ ನಿಮಗೆಲ್ಲ ಅನ್ನಿಸ್ತಿದ್ರೆ ಕಾರಣ ಬೇರೆ ಯಾರೂ ಅಲ್ಲ, ಹೀಗೆ ಸುರುವಿದಳಲ್ಲ ಇವಳು ನನ್ನ ಧರ್ಮಪತ್ನಿ. ಶಿ ಕಾಸ್ಡ್ ಮೀ ಟು ಕನ್ಸ್ಟ್ರಕ್ಟ್ ಮೈ ಪರ್ಸನಾಲಿಟಿ. ಇವತ್ತು ಬಸವರಾಜ್ ಏನಾದರೂ ಇಲ್ಲಿ ಕೂತ್ಕೊಂಡು ಮೃದು ವಚನ ಆಗಿದ್ದರೆ ಅದರ ಹಿಂದಿನ ಕೈ ಅಲ್ಲಿ ಕೆಳಗಿದೆ. ಯಾರೋ ಹೀಗೆ ಕೆಳಗಿದ್ದಾಗಲೇ ಸಮಾಜದಲ್ಲಿ ಎಲ್ಲ ನಾಯಕರಾಗಿರೋದು, ಗುರುಗಳಾಗಿರೋದು, ಹೀರೋಗಳಾಗಿರೋದು. ಪೀಪಲ್ ಆರ್ ದೇರ್ ಅಂಡರ್ನೀತ್. ನಮ್ಮ ಕೆಳಗಡೆಗೆ ನಮ್ಮನ್ನು ಹೊತ್ತು ತಿರುಗುವ ಜನಗಳು. ನಾನು ಇಲ್ಲಿ ಭಾಷಣ ಮಾಡ್ತಾ ಇದ್ದೇನೆ, ನನ್ನನ್ನು ತಂದು ನಿಲ್ಲಿಸುವ ಜನಗಳು ನನಗಿಂತಲೂ ಶ್ರೇಷ್ಠವಾಗಿರುವ ಜನಗಳು. ಆವಾಗ ಮುಂದೆ ಕೇಳ್ತಾರೆ, ಏನು ಮಾಡ್ತೀರಿ? ಪುಸ್ತಕದ ಅಂಗಡಿ ತೆಗೆಯೋದಾಯಿತು. ಆಯ್ತು, ಪುಸ್ತಕದ ಅಂಗಡಿ ತೆಗೆಯೋಣ. ಒಂದು ಪ್ರಶ್ನೆ, ಯಾಕೆ ಪುಸ್ತಕ ಓದ್ತೀರಿ? ಅದರಿಂದ ಏನು ಲಾಭದ? ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಭಾಷಣ ಮಾಡೋದ್ರಿಂದ ಏನು ಲಾಭದ? ಅಲ್ಲಿ ಕುತ್ಕೊಂಡು ಹಾಡಕತ್ತನಲ್ಲ, ಅವನಿಗೆ ಹಾಡೋದ್ರಿಂದ ಏನು ಲಾಭದ? ಇಲ್ಲಿ ಕುರುಗಳು ಕುತ್ಕೊಂಡು ಹಗಲು ರಾತ್ರಿ ಅಲ್ವಾ ನೋಡ್ತಾ ಇದ್ದೀನಿ ನಾನು, ಪ್ರೋಗ್ರಾಮ್ ಎಷ್ಟು ಸ್ಪೀಡಾಗಿ ವರ್ಕೌಟ್ ಆಗ್ತದೆ. ಈ ಸೇವೆ ಮಾಡೋದ್ರಿಂದ ಏನು ಲಾಭದ? ದೇರ್ ಆರ್ ಸಮ್ ಕ್ವಶನ್ಸ್ ವಿಚ್ ಶುಡ್ ನಾಟ್ ಬಿ ಆಸ್ಕ್ಡ್. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಈ ಲಾಭಗಳನ್ನು ಬ್ಯಾಂಕ್ನ ಅಕೌಂಟ್ನಲ್ಲಿ ನೋಡಲಿಕ್ಕಾಗೋದಿಲ್ಲ. ಈ ಲಾಭಗಳನ್ನು ವಸ್ತುಗಳಾಗಿ ನೋಡಲಿಕ್ಕಾಗೋದಿಲ್ಲ. ಈ ಲಾಭಗಳನ್ನು ಕಟ್ಟಡಕ್ಕಾಗಿ, ಗುರುಗಳಿಗೆ ಚೆನ್ನಾಗಿ ಗೊತ್ತು, ಹಿ ಆಲ್ಸೋ ಲಿವ್ಸ್ ಓನ್ಲಿ ಫಾರ್ ಗಿವನ್ ಟೈಮ್. ತಿನ್ನೋದು ಅದೇ 2 ರೊಟ್ಟಿ, ಒಂದಿಷ್ಟು ಅನ್ನ. ಆದರೂ ನಿತ್ಯ ಜನಗಳ ಮಧ್ಯೆ ಕೂತ್ಕೋಬೇಕು. ಯಾಕೆ ಕೂತ್ಕೋಬೇಕು? ಯಾಕೆ ಮಾಡಬೇಕು? ಬಸವರಾಜ್ ಭಾಳ ಚಂದ ಉತ್ತರ ಕೊಡ್ತಾರೆ. ನಾನು ಪುಸ್ತಕ ಓದೋದ್ರಿಂದ ಏನೂ ಸಿಗೋದಿಲ್ಲ, ಸಂತೃಪ್ತಿ ಸಿಗ್ತದೆ. ಈ ಸಂತೃಪ್ತಿ ಅನ್ನೋದು ಬಹಳ ದೊಡ್ಡದು. ಆತ್ಮತೃಪ್ತನಾಗಿ ಬದುಕೋದು ಬಹಳ ಕಷ್ಟ. ನೋಡಿ, ದೊಡ್ಡ ದೊಡ್ಡ ಶ್ರೀಮಂತ ಮನೆತನಗಳಿರ್ತವೆ, ಭಾಳ ದೊಡ್ಡ ಸ್ಥಾನದಲ್ಲಿರ್ತಾರೆ, ಬದುಕಿನಲ್ಲಿ ಸಂತೃಪ್ತಿ ಇರೋದಿಲ್ಲ. ಅಂಥ ಸಂತೃಪ್ತಿಯ ಒಂದು ಪದ್ಯ 142ನೇ ಪುಟದಲ್ಲಿ ಒಬ್ಬರು ಬರೆದಿದ್ದಾರೆ. ಅವ್ರ ಹೆಸರು ಶ್ರೀಮತಿ ಶ್ರೀದೇವಿ ರೇ ದುಕಾನ್ ಅನ್ನೋರು ಬಂದಿದ್ದಾರೆ. ಅವರು ಭಾಳ ಚಂದದ, ನೀವೇ ಬರ್ದಿದ್ದು ನಿಮ್ಮ ಅವರಿಗೆ ಎಷ್ಟು ಚಂದ ಬರೆದಿದ್ದಾರೆ. ನಮ್ಮ ಜೀವನದಲ್ಲಿಯೂ ನಮ್ಮ ಬಗ್ಗೆ ಹೀಗೆ ಯಾರಾದರೂ ಪದ್ಯ ಬರೆಯುವ ಭಾಗ್ಯ ಇದೆಯಾ ನೋಡ್ಕೋಬೇಕೀಗ. ಓಕೆ, ಏನು ಬರೆದಿದ್ದಾರೆ? ಐನೋಳಿಯ ಸಿರಿಯೇ ನಿನಗ್ಯಾರು ಸರಿಯೇ, ಐನೋಳಿಯ ಸಿರಿಯೇ ನಿನಗ್ಯಾರು ಸರಿಯೇ, ಕಾಯಕ ನಿನ್ನ ಉಸಿರೇ ಎಲ್ಲೆಲ್ಲೂ ನಿನ್ನ ಹೆಸರೇ. ನಾನು ಪೂರ್ತಿ ಓದ್ತಾ ಇಲ್ಲ, ಅಲ್ಲಲ್ಲಿ ಎತ್ಕೊಂಡು. ಮಲ್ಲಿಗೆ ಮೃದುತ್ವದ ಹೃದಯ, ಮುಳ್ಳು ಗಿಡಕ ಗುಲಾಬಿ ಉದಯ, ಕನ್ನಡ ಸಾಹಿತ್ಯಕ್ಕೆ ಕಂಕಣ ಕಟ್ಟಿ, ಶರಣ ಸಾಹಿತ್ಯಕ್ಕೆ ಹೃದಯ ಕೊಟ್ಟಿ. ಇಟ್ಸ್ ಅ ಬ್ಯೂಟಿಫುಲ್ ಪೋಯಮ್. ಭಾಳ ಲಾಂಗ್ ಆಗಿರ್ತಕ್ಕಂಥ ಪದ್ಯ. ಅದರೊಳಗಿನ ಕೆಲವು ಸಾಲುಗಳನ್ನು ಎತ್ಕೊಂಡು ನಾನು ತಮಗೆ ಅವರ ವ್ಯಕ್ತಿತ್ವದ ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಅಭಿನಂದನೆ ಕೃತಿ ಮೂಲಕವೋ ಮಾತುಗಳ ಮೂಲಕವೋ ಯಾವುದೇ ರೀತಿಯಿಂದ ಸಲ್ಲಿದರೂ ಕೂಡ ಅದು ಒಂದು ಸಮಾಜದ ಹೃದಯ ಶ್ರೀಮಂತಿಕೆಯ ಸಾಕ್ಷಿ ಅನ್ನೋದನ್ನು ಮಾತ್ರ ನಾವು ಮರೀಲಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಗೆ ಏನು ಕೊಡಲಿಕ್ಕೆ ಸಾಧ್ಯ ದೇವು? ಎಷ್ಟು ದುಡ್ಡು ಕೊಟ್ಟರು ಕೂಡ ಒಂದು ದಿವಸ ಖರ್ಚಾಗಿ ಹೋಗ್ತದೆ. ಯಾವ ಕಟ್ಟಡ ಕೊಟ್ಟಿದ್ರು ಕೂಡ ಒಂದು ಕ್ಷಣ ಬಿದ್ದು ಹೋಗ್ತದೆ.
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಯಾವುದು ಜಂಗಮ? ಪದ ಜಂಗಮ, ಮಾತು ಜಂಗಮ. ಇವತ್ತಿನ ಈ ಕಾರ್ಯಕ್ರಮದ ಬೃಹತ್ ಗ್ರಂಥದ ಆಶೀರ್ವಚನವನ್ನು ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಬರೆದಿದ್ದಾರೆ. ನೋಡಿ, ನೀನು ನನಗೆ ಬಹಳ ಅರ್ಥಪೂರ್ಣ ಸೇವೆಯನ್ನು ಮಾಡಿದಿ. ನಾನು ನಿನಗೆ ಏನು ಕೊಡಲಿ? ಕವಿಯೊಬ್ಬ ಕನ್ನಡದಲ್ಲಿ ಕೇಳ್ತಾರೆ, ಮಗು ನಾವು ಅಂತಿರ್ತೀವಿ, ಏನು ಹುಡುಗರು ಸುಮ್ಮನೆ ಗದ್ದಲ ಮಾಡ್ತಾವ್ರಿ. ಆ ಗದ್ದಲಲ್ಲ ಅದು. ಒಬ್ಬ ಕವಿ ಕೇಳ್ತಾನೆ, ಮಗುವೇ ಮಗುವೇ ಮಗುವೇ, ನೀ ನನಗೆ ನಗೆಯ ಕೊಟ್ಟೆ, ನಗೆಯ ಮಲ್ಲಿಗೆಯ ಕೊಟ್ಟೆ, ನಾನು ನಿನಗೇನು ಕೊಟ್ಟೆ? ಭಾಳ ದೊಡ್ಡವರಾಗಿಬಿಟ್ಟಿದ್ದೀವಿ ನಾವು ಅಂತ ಹೇಳಿಬಿಟ್ಟು ಉಳಿದಿದ್ದೆಲ್ಲವೂ ನಮಗೆ ಕ್ಷುಲ್ಲಕ ಅನ್ನಿಸ್ತಿರ್ತದೆ. ಅದು ಕ್ಷುಲ್ಲಕ ಅಲ್ಲ, ಬಟ್ ಇಟ್ಸ್ ದ ಪಾಸ್ಟ್ ಪೇಜ್ ದ್ಯಾಟ್ ವಿ ಹ್ಯಾವ್. ಮನುಷ್ಯ ಹಸಿಯೋದು ಯಾವುದಕ್ಕಾಗಿ ಅಂತ ಆರಂಭದಲ್ಲಿ ಹೇಳಿದೆ, ಮಾತು ಬೇಕು ಮನುಷ್ಯನಿಗೆ. ಅಂಥ ಒಂದು ಅಪರೂಪದ ಸಾಲನ್ನು ಗುರುಗಳು ಇಲ್ಲಿ ದಾಖಲಿಸಿದ್ದಾರೆ. ಏನು? ಈ ಬಸವರಾಜರನ್ನ 1.5 ಸಾಲಿನಲ್ಲಿ ಕಟ್ಟಿಕೊಟ್ಟಿದ್ದರು. ಜಸ್ಟ್ 1.5 ಸೆಂಟೆನ್ಸ್. ಏನದು? ಮಾತೇಕೆ ಕೃತಿ ಇರಲಿ, ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ ಬರೆದಿರೋದು. ಮಾತೇಕೆ? ಭಾಳ ದೊಡ್ಡವರು ಇವರು ಅಂತೇಳಿ ಹೇಳ್ತಿರ್ತಾರೆ ಸ್ಟೇಜ್ ಮೇಲೆ ಕೂತ್ಕೊಂಡು, ಇವರು ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು. ಆದರೆ ಒಳಗೊಂದು ಸಣ್ಣ ಪ್ರಶ್ನೆ ಇದ್ದೇ ಇರ್ತದೆ, ಇದೇನು ಅಗ್ಗಡಿಕೆನೋ ಅಥವಾ ಸತ್ಯನೋ ಅಂಥೇಳಿ. ಆದರೆ ಇವತ್ತು ಆ ಸಂಶಯಗಳು ನಮಗಿಲ್ಲ. ಅವ್ರು ಕೇಳ್ತಾರೆ ಮಾತೇಕೆ? ಏನಿರಲಿ? ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ. ಇಡೀ ಬಸವರಾಜರ ಈ ಸೊಬಗು ಮತ್ತು ಕೃತಿಯಲ್ಲಿ ಸೊಬಗಿರಲಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ, ಅವರು ಮಕ್ಕಳನ್ನ ಬೆಳೆಸ್ತಾರೆ. ಆ ಮಕ್ಕಳು ಕೂಡ ಇಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಮುತ್ತುಶ್ರೀ ಅಲ್ಲ ಮಗಳು ಮುತ್ತುಶ್ರೀ, ಅಳಿಯ ಮಗ ಬಹಳ ಹೆಮ್ಮೆಯಿಂದ ಅವರಪ್ಪನ ಬಗ್ಗೆ ರಜತ್ ಐನೋಳಿ ಮಗ ಬರೆದಿದ್ದಾನೆ. ನಾನು ಅದನ್ನು ನೋಡ್ತಾ ಇದ್ದೇನೆ. ಲೋಕಕ್ಕೆಲ್ಲ ನಾವು ಭಾಳ ದೊಡ್ಡ ನಾಯಕರಾಗಿರ್ತೀವಿ, ಮನೆಯಲ್ಲಿ ಹೆಂಡತಿ ಶಾಪ ಹಾಕ್ತಿರ್ತಾಳೆ. ಲೋಕಕ್ಕೆಲ್ಲ ಬಹಳ ದೊಡ್ಡ ನಾಯಕರಾಗಿರ್ತೀವಿ, ಅಪ್ಪ ಅಮ್ಮ ಮಕ್ಕಳು ಅಪ್ಪ ಅಮ್ಮನ ಮಾತಾಡಿಸ್ತಾ ಇರೋದಿಲ್ಲ. ಆದರೆ ಅವರ ಸಂಸಾರ ಹಾಗಲ್ಲ. ಅದು ಬೇಂದ್ರೆ ಹೇಳಿದಂತೆ ಸರಸ ಜನನ, ವಿರಸ ಮರಣ, ಸಮರಸವೇ ಜೀವನ. ನನಗೊಂದು ಘಟನೆಯಲ್ಲಿ ನೆನಪಾಗ್ತಿತ್ತು. ನೋಡಿ, ಯಾರಿಗಾದರೂ ಒಂದಿಷ್ಟು ದುಡ್ಡು ಕೊಟ್ಟು ನನ್ನ ಬಗ್ಗೆ ಏನಾದರೂ ಬರಿ ಅಂತ ಹೇಳ್ರಿ, ಎಷ್ಟು ಕಷ್ಟ ಇದೆ ಗೊತ್ತಾಗ್ತದೆ. ಒಂದು ಸಾರ್ಥಕ ಸೇವೆ ಅನ್ನೋದು ಇಲ್ಲದೆ ಹೋದರೆ ಪದಗಳು ದಕ್ಕೋದಿಲ್ಲ ಮನುಷ್ಯನಿಗೆ. 1200 ವರ್ಷಗಳ ನಂತರ ಒಬ್ಬ ಬುದ್ಧನ ಬಗ್ಗೆ ಬಸವಣ್ಣನ ಬಗ್ಗೆ ಮಾತಾಡ್ತೇವೆ. ಶತಮಾನಗಳ ನಂತರ ಬುದ್ಧನ ಕುರಿತು ಮಾತಾಡ್ತೇವೆ. ಎಲ್ಲಿಯೋ ಇರುವ ಸಾಕ್ರೆಟಿಸ್ನ ಕುರಿತು ಮಾತಾಡ್ತೇವೆ. ಯಾವುದೋ ದೇಶದ ನಮ್ಮನ್ನು 350 ವರ್ಷಗಳವರೆಗೆ ಗುಲಾಮಗಿರಿಗೆ ತಳ್ಳಿದ ಶೇಕ್ಸ್ಪಿಯರ್ನ, ಅವನ ದೇಶವನ್ನು ಬದಿಗಿಟ್ಟು ಶೇಕ್ಸ್ಪಿಯರ್ನ ನೆನೆಸ್ತೇವೆ. ಯಾಕೆಂದರೆ ಅವರೊಂದು ಸಾರ್ಥಕ ಜೀವನ. ಗುರುಗಳು ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ ಅನ್ನೋದಕ್ಕೆ ನನಗೊಂದು ಸಾಕ್ಷಿ ಏನಂದರೆ, ಬಸವರಾಜ್ ಭಾಳ ಚಂದ ಒಂದಿಷ್ಟು ಕೆಲಸ ಮಾಡ್ತಾರೆ. ಏನಪ್ಪ ಅಂದರೆ, ಮಕ್ಕಳು ಆಟ ಆಡ್ತಿದ್ರೆ ಸುಮ್ಮನೆ ಕೂತ್ಕೊಂಡು ನೋಡೋದು. ಭಾಳ ಜನರಿಗೆ ಈ ಭಾಗ್ಯ ಇಲ್ಲ, ಅದು ಕಿರಿಕಿರಿ ಅನ್ನಿಸ್ತಿರ್ತದೆ. ಆದರೆ ಅವರ ತುಂಟಾಟಗಳು, ಅವರ ಜಗಳ, ಮಕ್ಕಳು ಯಾವುದೇ ರೀತಿಯಿಂದ ಆಟ ಆಡ್ತಿದ್ರು ಕೂಡ ಅದನ್ನು ಗಮನಿಸೋದು ಮತ್ತು ಸಾಧ್ಯವಾದರೆ ಆ ಆಟದಲ್ಲಿ ತಾವು ಪಾಲ್ಗೊಳ್ಳೋದು. ಮಕ್ಕಳನ್ನ ಕರ್ಕೊಂಡು ಮೊಟ್ಟ ಮೊದಲಿಗೆ ವಿಮಾನ ಹತ್ತಾರೆ, ರಾಜಧಾನಿಗೆ ಹೋಗ್ತಾರೆ. ಒಬ್ಬ ತಂದೆ ಆದವನು ಪ್ರಪಂಚಕ್ಕೆ ಎಷ್ಟೇ ದೊಡ್ಡದಾದ ಮನುಷ್ಯನಾಗಿದ್ದರೂ ಕೂಡ ಒಂದು ಮಗುವಿನೊಂದಿಗೆ ಮಗುವಾಗಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸದೇ ಹೋದರೆ ಕೂಡ ಆತ ಒಂದು ರೀತಿಯ ವಂಚನೆ ಮಾಡಿದಂತೆಯೇ ಆಗ್ತದೆ. ಆದರೆ ಬಸವರಾಜ್ ಅಂಥ ಯಾವುದೇ ಒಂದು ಬೆಳವಣಿಗೆ ಅವರ ಜೀವನದಲ್ಲಿ ಮಾಡಿಕೊಳ್ಳೋದಿಲ್ಲ. ಹಿ ಲಿವ್ಸ್ ಅ ಕಂಪ್ಲೀಟ್ ಲೈಫ್, ಅ ಪರ್ಫೆಕ್ಟ್ ಲೈಫ್. ಪುಸ್ತಕದ ಸಂಪಾದಕೀಯವನ್ನು ಬರಿತಾ ಪ್ರೀತಿಯ ಮಿತ್ರ ಗವಿಸಿದ್ದಪ್ಪ ಅವರು ಒಂದು ವಚನವನ್ನು, ಭಾಳಷ್ಟು ವಚನಗಳು ನಮಗೆ ಗೊತ್ತು, ಒಂದು ವಚನವನ್ನು ಭಾಳ ಆ್ಯಪ್ಟಾಗಿ ಇಲ್ಲಿ ದಾಖಲಿಸಿದ್ದಾರೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಸಕಲ ಜಪಂಗಳು, ಮೃದು ವಚನಗಳೇ ಸಕಲ ತಪಂಗಳು, ಸದು ವಿನಯವೇ ಸದಾಶಿವನ ಒಲುಮೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಚನನೇ. ನೀವು ಕಲ್ಯಾಣ ಕರ್ನಾಟಕದವರು, ನಾನು ಬೆಂಗಳೂರಿನಿಂದ ಬಂದು ನಿಮಗೆ ವಚನಗಳನ್ನು ಕುರಿತು ಹೇಳಬೇಕಾಗಿಲ್ಲ. ಬಟ್
ಇಲ್ಲಿ ನನಗೆ ಕಾಡಿದ ಒಂದು ಸಾಲು ಏನಪ್ಪ ಅಂದರೆ ಮೃದುವಚನ ಸಕಲ ಜಪಂಗಳಯ್ಯ, ಸಕಲ ತಪಂಗಳಯ್ಯ. ಏನು ಮಾಡಬೇಕಾಗಿಲ್ಲ, ಆಡುವ ಮಾತು ಹೇಳಿದ್ರಲ್ಲ, ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು. ಕೊನೆಗೆ ಹೇಳ್ದ, ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ಹಾಗೆ ಮಾತಿರಬೇಕು. ಯಾಕೆ ಈ ಮಾತು ಬಸವರಾಜ ಐನೋಳಿಯವರ ವ್ಯಕ್ತಿತ್ವಕ್ಕೆ ಹೊಂದತಕ್ಕಂಥ ಒಂದು ಅದ್ಭುತವಾದ ವಚನ ಅಂತೇಳಿ ಅಂತಂದರೆ, ಈ ವಚನ ಅನ್ನುವ ಶಬ್ದಕ್ಕಾಗಿ ಒಂದು ಘಟನೆ ನೆನಪಾಗ್ತದೆ ನನಗೆ. ವಚನ ಅನ್ನೋದು ಎಷ್ಟು ದೊಡ್ಡದು. ನಮ್ಮ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದರು. ಅಜ್ಜಿಗೆ ಒಬ್ಬ ಮಗ ಇದ್ದ. ಮಗ ಸಂಸಾರ ಬಿಟ್ಟು ಸನ್ಯಾಸಿಯಾದ. ನಮಗೆಲ್ಲರಿಗೂ ಭಾಳ ದೊಡ್ಡ ಆಸೆ ಏನು, ಮಗನ ಮದುವೆ ಆಗಬೇಕು, ಅವನಿಗೆ ಮಕ್ಕಳಾಗಬೇಕು, ಆ ಮಕ್ಕಳನ್ನ ನಾನು ಆಡಿಸ್ಬೇಕು, ಇದು. ಆದರೆ ಇಲ್ಲಿ ನಮ್ಮ ಅಜ್ಜಿಯ ಮಗ ಸನ್ಯಾಸಿಯಾದ. ಸನ್ಯಾಸಿಯಾದಾಗ ಶ್ರೀಶೈಲ ಮಲ್ಲಯ್ಯರ ಪ್ರಾರ್ಥನೆ ಮಾಡ್ತಿದ್ಲು ಅವಳು, ನೆನೆಸ್ಕೊಳ್ತಾ ಇದ್ಲು. ಶ್ರೀಶೈಲ ಮಲ್ಲಯ್ಯ ಆಕೆಯ ಕನಸಿನೊಳಗೆ ಬಂದ. ಕನಸಿನೊಳಗೆ ಈಕೆ ಮಾತು ಕೊಟ್ಟಳು, ಏನು, ನನ್ನ ಮಗ ಸನ್ಯಾಸಿಯಾಗಿರುವ ನನ್ನ ಮಗ ಏನಾದರೂ ಸನ್ಯಾಸ ಬಿಟ್ಟು ಸಂಸಾರಿಯಾಗಿ ಮಕ್ಕಳನ್ನು ಹೆತ್ತರೆ ನಿನಗೆ ನಾನು ನನ್ನ ಪ್ರಾಣವನ್ನು ಕೊಡ್ತೇನೆ ಅಂತ ವಚನ ಕೊಟ್ಟಳು. ದಿಸ್ ಈಸ್ ಇನ್ಸಿಡೆಂಟ್, ಇಟ್ಸ್ ನಾಟ್ ದಿ ಸ್ಟೋರಿ. ಅದೇನು ಧರ್ಮ ಕರ್ಮನೋ, ಅದೇನು ದುರ್ದೈವ ಸುದೈವವೋ, ಅವನು ಕೆಲವು ತಿಂಗಳುಗಳ ನಂತರ ಸನ್ಯಾಸ ಬಿಟ್ಟು ಮನೆಗೆ ಬಂದ. ಸಂಸಾರನೂ ಶುರು ಮಾಡ್ದ. ಮಕ್ಕಳು ಮೊಮ್ಮಕ್ಕಳು ಆಗಿಬಿಟ್ಟು. ಈಗ ಅಜ್ಜಿಗೆ ತಾಕಲಾಟ ಶುರುವಾಯಿತು. ಮಲ್ಲಯ್ಯನಿಗೆ ಕನಸಿನೊಳಗೆ ಮಾತು ಕೊಟ್ಟಿದ್ದೀನಲ್ಲ, ಜೀವ ಕೊಡಬೇಕು. ಇವಳು ಈ ಮಾತು ಕೊಟ್ಟಿದ್ದಾಳೆ, ಜೀವ ಕೊಡ್ತಾರೆ ಅಂತ ನಮ್ಮ ಅಜ್ಜನಿಗೆ ಗೊತ್ತಿತ್ತು. ಹೀಗಾಗಿ ರಾತ್ರಿ ಮಲಗುವಾಗ ಅವರು ತಮ್ಮ ದೋತರವನ್ನು ಅವರ ಸೀರೆಗೆ ಕಟ್ಟಿ ಮಲಗ್ತಿದ್ರು. ಆದಾಗ್ಯೂ ಒಂದು ಪ್ರಯತ್ನ ಮಾಡಿದ್ಲವಳು. ಮನೆ ಪಕ್ಕದಲ್ಲೇ ಬಾವಿ ಇತ್ತು. ಅವಳು ಒಂದು ಸಾರಿ ರಾತ್ರಿ ಎದ್ದು ಹೋಗಿ ಬಾವಿ ಬೀಳಲಿಕ್ಕೆ ಪ್ರಯತ್ನ ಪಟ್ಟಳು, ಆಗಲಿಲ್ಲ. ಎರಡನೇ ಸಾರಿ ಮಾತ್ರ ಗೊತ್ತಾಯಿತು, ನಾನು ಎದ್ದರೆ ನನ್ನ ಗಂಡ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೇಗೆ ಸೀರೆ ಉಟ್ಕೊಂಡಿದ್ರು ಹಾಗೆ ಸೀರೆ ಬಿಚ್ಕೋಂತ ಬಂದು ಅದನ್ನು ಕೊನೆಗೆ ಮನೆ ಹೊರಗಿರ್ತಕ್ಕಂಥ ಎತ್ತಿನ ಕೋಡಿಗೆ ಕಟ್ಟಿ ಆಕೆ ಬಾವಿಗೆ ಬಿದ್ದು ಪ್ರಾಣ ಕೊಟ್ಟಳು. ವಚನ, ಇಲ್ಲಿ ಬಳಸಿದ ಶಬ್ದ ವಚನ. ಮಾತು ಆಡಿದರೆ ಹೋಯಿತು ಅಂತೀವಿ ನಾವು, ಮುತ್ತು ಒಡೆದರೆ ಹೋಯಿತು ಅಂತ. ಮಾತು ಕೊಟ್ಟರೆ ಆಯಿತು. ಶಬ್ದಗಳಲ್ಲಿ ಯಾವುದೇ ಶಕ್ತಿ ಇಲ್ಲ, ಆದರೆ ವ್ಯಕ್ತಿ ಬದುಕುವ ಬದುಕಿನಿಂದ ಶಬ್ದಕ್ಕೆ ಬಹಳ ದೊಡ್ಡ ಶಕ್ತಿ ಪ್ರಾಪ್ತಿಯಾಗ್ತದೆ. ಹಾಗೆ ಶಬ್ದಗಳನ್ನು ಬದುಕಿಸಿದವನು ಬಸವಣ್ಣ. ಹಾಗೆ ಶಬ್ದಗಳನ್ನು ಬದುಕಿಸಿದ ಅತ್ಯಂತ ಪ್ರೀತಿಯ ಗೆಳೆಯ ಬಸವರಾಜ ಐನೋಳಿ. ಭಾಳಷ್ಟು ಶಬ್ದಗಳನ್ನು, ಪ್ರೀತಿ ಅನ್ನೋ ಶಬ್ದವನ್ನು ಬದುಕಿಸಿದ್ದಾರೆ. ಶಿಕ್ಷಣ ಅನ್ನೋದನ್ನು, ತ್ಯಾಗ ಅನ್ನೋದನ್ನು ಅವರಿಬ್ಬರು ಗಂಡ ಹೆಂಡತಿ ಕೂಡಿ ಬದುಕಿಸಿದ್ದಾರೆ. ತ್ಯಾಗ ಅಂದರೆ ಏನು ರೀ? ನಿವೃತ್ತಿಯ ನಂತರ ಆಲೋಚನೆ ಮಾಡಿ ಒಂದು ಕ್ಷಣಮ್ಮ ನೀವು. ಅವರ ನಿವೃತ್ತಿಯ ನಂತರ ಕೂಡಲು 10 ಜನ ಮಕ್ಕಳನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಎಜುಕೇಷನ್ ಕೊಡಿಸ್ತಾರೆ ಅವರು. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಯಾರದೋ ನನ್ನದಲ್ಲದ ಮಕ್ಕಳನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಶಿಕ್ಷಣ ಕೊಡಿಸೋದು, ಬೆಳೆಸೋದು, ಅವರ ಬೆಳವಣಿಗೆಯನ್ನು ನೋಡಿ ಸಂಭ್ರಮಿಸೋದು. ಟೀಕೆಗೆ ಶಕ್ತಿ ಬೇಕಾಗಿಲ್ಲ, ಆದರೆ ಸಂಭ್ರಮಕ್ಕೆ ಭಾಳ ದೊಡ್ಡ ಸಂಸ್ಕಾರ ಬೇಕಾಗ್ತದೆ. ಯಾರೋ ಹೋದರು ಅರಿಸ್ಟಾಟಲ್ ಹತ್ರ ಹೇಳಿದ್ರು, ಒಂದು 10 ನಿಮಿಷ ನಿನ್ನ ಶಿಷ್ಯಂದ್ರೆ ನನ್ನ ಕೈಯಲ್ಲಿ ಕೊಟ್ಟು ನೋಡು, ನೀನು ಇದುವರೆಗೆ ಏನು ಕಲಿಸಿದೆಯಲ್ಲ ಅದನ್ನು ಒಂದು ಕ್ಷಣದಲ್ಲಿ ನಾನು ಅಳಕಿಸಾಕ್ಬಿಡ್ತೇನೆ ಅಂತ ಹೇಳ್ದ ಒಬ್ಬ ಪಂಡಿತ ಹೋಗಿ. ಅವಾಗ ಅರಿಸ್ಟಾಟಲ್ ಭಾಳ ಚಂದ ಹೇಳ್ದ ಅವನು, ಬೆಟ್ಟದ ಮೇಲೆ ಇನ್ನೇನೋ ಬೀಳಬೇಕು ಅಂತ ನಿಂತಿರುವ ಕಲ್ಲನ್ನು ತಳ್ಳಲಿಕ್ಕೆ ಪೈಲ್ವಾನ್ ಬೇಕಾಗಿಲ್ಲ. ಟು ಕನ್ಸ್ಟ್ರಕ್ಟ್ ಸೊಸೈಟಿ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಬೇಕಾಗುವಷ್ಟು ಸಹನೆ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿರು ಅಂತ ಹೇಳಲಿಕ್ಕೆ ಬೇಕಾಗುವ ಸಂಸ್ಕಾರ ಟೀಕೆ ಮಾಡಲಿಕ್ಕೆ ಬೇಕಾಗಿಲ್ಲ. ಈ ಬಸವರಾಜ ಐನೋಳಿ ಇಡೀ ಬದುಕನ್ನು ಅಂಥ ಟೀಕೆಗಳಿಗೆ ವ್ಯರ್ಥ ಮಾಡಿಲ್ಲ, ವ್ಯಯ ಮಾಡಿಲ್ಲ. ಬಹಳ ಹೋರಾಟದ ಜೀವನವನ್ನು ಮಾಡ್ತಾನೆ. ಕೊನೆಗೆ ಒಂದು ಟೀಚಿಂಗ್ ಪ್ರೊಫೆಷನ್ ಸಿಕ್ಕ ಮೇಲೆ ಸಿಕ್ಕ ಅವಧಿಯಲ್ಲಿಯೇ 17 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇದು ಒಬ್ಬ ವ್ಯಕ್ತಿ ಬದುಕಬೇಕಾದ ಒಂದು ಆದರ್ಶ. ಅವ್ರ ಮಗಳು ಬರೆದ ಸಾಲು ನನಗೆ ಬಹಳ ಕಾಡ್ತು. ಫಾರ್ ಎವ್ರಿ ಡಾಟರ್
ಹೇಳ್ತಾಳು, ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ನನ್ನ ತಂದೆ ಅಂತ ಒಬ್ಬ ತಂದೆ ಇರಬೇಕು. ಬಂದಿದ್ದಾರೆ ಅವರು. ಎಸ್, ಯು ಹ್ಯಾವ್ ರಿಟನ್ ಎಕ್ಸ್ಟ್ರೀಮ್ಲಿ ವೆಲ್. ಮೈ ಡ್ಯಾಡ್, ಮೈ ಗೂಗಲ್. ಭಾಳ ಚಂದದ ಲೇಖನ, ಇಂಗ್ಲೀಷು ಅಷ್ಟೇ ಚೆನ್ನಾಗಿದೆ. ಎವ್ರಿ ಫಾದರ್ ಫಾರ್ ಎವ್ರಿ ಡಾಟರ್, ಫಾದರ್ ವಿಲ್ ಬಿ ಹರ್ ಫಸ್ಟ್ ಎವರ್ ಹೀರೋ. ಪ್ರತಿ ಹೆಣ್ಣು ಮಗುವಿನ ಜೀವನದಲ್ಲಿ ಪುಟದಲ್ಲಿ ನಿನ್ನ ನಾಯಕ ಯಾರು ಅಂತ ಕೇಳಿದ್ರೆ ಅದು ಅಭಿಮಾನದಿಂದ ಹೇಳೋದು ತಂದೆಯನ್ನು. ಹಾಗೆ ನನ್ನ ತಂದೆ. ಶಿ ಆಲ್ವೇಸ್ ಕೀಪ್ಸ್ ಹಿಮ್, ಶಿ ಆಲ್ವೇಸ್ ಕೀಪ್ಸ್ ಹಿಮ್ ಎ ಮಾಡೆಲ್, ಹಿ ಆಲ್ವೇಸ್ ಕೀಪ್ಸ್. ಫಾದರ್ ಈಸ್ ದ ಒನ್ ಹೂ ಆಲ್ವೇಸ್ ಥಿಂಕ್ಸ್ ಆಫ್ ಹಿಸ್ ಫ್ಯಾಮಿಲೀಸ್ ಹೆಲ್ತ್, ಹ್ಯಾಪಿನೆಸ್ ಆ್ಯಂಡ್ ಎವ್ರಿಥಿಂಗ್. Here I am stuttering about my father. I am his beloved daughter. I feel so special when he calls me ಮುತ್ತುಲಿ. ಭಾಳ ಪ್ರೀತಿಯಿಂದ ಅವರೊಂದು ಮುತ್ತುಲಾಲಿ, ಅವರನ್ನು ಮಗಳನ್ನು ಮುತ್ತುಲಾಲಿ ಅಂತ. ಈ ಸಾಲುಗಳನ್ನು ನಾನು ಎಲ್ಲಿ ನೋಡಿದ್ದೆ ಅಂದರೆ, ಇಂದಿರಾ ಗಾಂಧಿ ಈ ಸಾಲುಗಳನ್ನು ತನ್ನ ತಂದೆ ಜವಾಹರ್ಲಾಲ್ ನೆಹರು ಬಗ್ಗೆ ಬರೀತಾರೆ. That was my father is one such father who opened my eyes to the civilization of the world. ನೋಡಿ, ಜೈಲಿನಲ್ಲಿದ್ದಾಗಲೂ ಕೂಡ ನಿಮ್ಮ ಪಕ್ಷಗಳನ್ನು ಬಿಟ್ಟು ಬಿಡಿ, ನಿಮ್ಮ JDS, ನಿಮ್ಮ BJPನೋ, ನಿಮ್ಮ ಕಾಂಗ್ರೆಸ್ಸೋ ಬಿಟ್ಟು ಬಿಡಿ. ಮನುಷ್ಯ ಎಷ್ಟು ಸುಂದರನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಎತ್ತಿಕೊಳ್ಳೋದಾದರೆ ನೆಹರು ಅವರನ್ನು ಎತ್ಕೊಳ್ಳಿ. ಬೀಯಿಂಗ್ ಎ ಫ್ರೀಡಮ್ ಫೈಟರ್, ಬೀಯಿಂಗ್ ಎ ಲಾಯರ್, ಬೀಯಿಂಗ್ ಎ ಗ್ರೇಟ್ ಥಿಂಕರ್, ಅವರು ಹಿ ಆಲ್ವೇಸ್ ಟ್ರೈ ಟು ಬಿ ಎ ಗ್ರೇಟ್ ಫಾದರ್. ಜೈಲಿನಲ್ಲಿದ್ದಾಗಲೂ ಕೂಡ ನಿರಂತರವಾಗಿ ಮಗಳಿಗೆ ಪತ್ರಗಳನ್ನು ಬರೆದ ಏಕೈಕ ತಂದೆ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು. ಅವರ ಜ್ಞಾನಕ್ಕೆ ನೀವು ನಮಸ್ಕಾರಗಳನ್ನು ಹೇಳಲೇಬೇಕಾಗ್ತದೆ. ಮಗ ರಜತ್, ಅಳಿಯ ಪಾಸಾರ್ ಅಲ್ವಾ? ಹಾಂ, ಪಸಾರ್. ಭಾಳ ಚೆನ್ನಾಗಿ ಗೀತಾರಾಣಿಯವರೊಂದು ಬರೆದಿದ್ದು ಹೇಳಿದೆ ಆಗಲೇ ನಾನು. ಎಷ್ಟು ಹೊತ್ತಂತ ಕೈಯಾಗ ಪುಸ್ತಕ ಹಿಡ್ಕೊಂಡು ಕೂಡ್ತೀರಿ, ದಿನಾಲೂ ಪ್ರಾರ್ಥನೆ ಇದ್ದಂಗೆ ಇದು. ಓಕೆ, ಅವ್ರು ದಿನಾಲೂ ಕೇಳಿದ್ದನ್ನೇ, ಎಷ್ಟು ಹೊತ್ತಂತ ಪುಸ್ತಕ ಹಿಡ್ಕೊಂಡು ಕುಂಡಿರ್ತೀರಿ ಅಂಥೇಳಿ. ಇನ್ನೊಂದು ನಾನು ಚಿಕ್ಕಂದು ಭಾಳ ಮುಖ್ಯವಾಗಿದ್ದು ಒಂದನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವ್ರ ಹೆಸರು ಶಿವಕುಮಾರ್ ಪಾಸರ್ ಅವರ ಅಳಿಯ. ಓಕೆ, ಎಷ್ಟೋ ದಿವಸ ಆಗ್ತದೆ, ಮದುವೆ ಆಗ್ತದೆ, ಮಗಳಿಗೆ ಮಕ್ಕಳು ಆಗ್ತವೆ, ಅಳಿಯ ಮಾವನ ಜೊತೆ ಅಡ್ಜಸ್ಟ್ಮೆಂಟೇ ಇರೋದಿಲ್ಲ. ಆದರೆ ಇಲ್ಲಿ ಒಬ್ಬ ಅಳಿಯ ಬರೀತಾನೆ, ಏನು, ಇವರು ಯಾವಾಗಲೂ ನನ್ನ ಜೊತೆ ಮಾತನಾಡುವಾಗ ತಮ್ಮದೇ ಆದ ಶೈಲಿಯಲ್ಲಿ ಮಾತನಾಡುತ್ತಾರೆ. ಏನು ಹಿಂಗಂದರೆ ಅಂತ ನಾನು ಆಲೋಚನೆ ಮಾಡಿದೆ. ಬೆಂಗಳೂರು ಟ್ರೈನ್ ಹತ್ತಿದ ತಕ್ಷಣ, ಬಸ್ ಹತ್ತಿದ ತಕ್ಷಣ ಭಾಷೆ ಬದಲಾಯಿಸ್ಕೊಳ್ಳೋರು ಇದ್ದೀವ್ರಿ ನಾವು. ಗುಲ್ಬರ್ಗಾದ ಭಾಷೆ ಮಾತಾಡೋದಿಲ್ಲ, ಹಾರ್ಕೊಡೋದು ಮಾತಾಡೋದಿಲ್ಲ. ಯಾಕೆ? ನಾನು ಬೆಂಗಳೂರಿಗೆ ಹೊಂಟಿದ್ದೇನೆ. ಇಂಥವರು ಸಮಾಜವನ್ನು ಕಟ್ಟಿಕೊಡೋದಿಲ್ಲ. ಎಲ್ಲಿ ಹೋದರೂ ಕೂಡ ನಿನ್ನ ಭಾಷೆ, ನಿನ್ನ ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ. ಅವ್ರ ಅಳಿಯ ಬರೀತಾರೆ, ನಮ್ಮ ಮಾವ ನನಗೇನು ಕೊಟ್ಟ ಅಂದರೆ ಉಳಿದವ್ರಿಗೆ ವರದಕ್ಷಿಣೆ ಕೊಟ್ಟಿರ್ಬೋದು, ನನಗೆ ನನ್ನ ಮಾವ ಏನು ಕೊಟ್ಟ ಅಂದರೆ ಶಬ್ದಗಳನ್ನು ಕೊಟ್ಟ. ಅವರು ಯಾವಾಗಲೂ ತಮ್ಮ ಭಾಷೆಯಲ್ಲೇ ಮಾತನಾಡುತ್ತಿದ್ದರು. ಅವರು ಬಳಸುವ ಶಬ್ದಗಳನ್ನು ಕೇಳಿದಾಗ ಭಾಷೆಯ ಮೇಲಿನ ಗೌರವ ಹೆಚ್ಚಾಗುತ್ತದೆ. ಅವರು ನಾಡಿನ ಬಗ್ಗೆ, ನಾಡಭಾಷೆಯ ಬಗ್ಗೆ ಅಪಾರವಾದ ಗೌರವವುಳ್ಳವರಾಗಿದ್ದಾರೆ. ದಿಸ್ ಈಸ್ ಭಾಳ ಇಂಪಾರ್ಟೆಂಟ್. ನಾನೊಬ್ಬ ಬೀಯಿಂಗ್ ಎ ಪ್ರೊಫೆಸರ್ ಆಫ್ ಇಂಗ್ಲೀಷ್, ಲವರ್ ಆಫ್ ಹಿಂದಿ, ಪ್ರಾಕ್ಟೀಷನರ್ ಆಫ್ ಮರಾಠಿ, ಲಿವಿಂಗ್ ಇನ್ ಮಲ್ಟಿ ಲಿಂಗ್ವಲ್ ಕಂಟ್ರಿ ಲೈಕ್ ಇಂಡಿಯಾ. ಈ ದೇಶ ಅಂದ್ರೆ ಭಾಷೆ, ಈ ದೇಶ ಅಂದರೆ ಇಲ್ಲಿಯ ಆಹಾರ. ಅದನ್ನು ಗೌರವಿಸೋದನ್ನು ನಾವು ಕಲಿತಿದ್ದೇ ಆದರೆ ಬದುಕನ್ನು ಖಂಡಿತವಾಗಿಯೂ ಗೌರವಿಸ್ತೀವಿ. ಹಾಗೆ ಬಸವರಾಜ ಐನೋಳಿಯವರ ಒಟ್ಟು ವ್ಯಕ್ತಿತ್ವವನ್ನು ಸುಮಾರು 216 ಪುಟಗಳಲ್ಲಿ ಈ ಗ್ರಂಥದಲ್ಲಿ ಕಟ್ಟಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಡಾಕ್ಟರ್ ವಿಜಯಕುಮಾರ್ ಜೆ ಪರೂತೆ ಅನ್ನೋರು ಇದ್ದಾರೆ. ಆ ಪರೂತೆಯವರು ಭಾಳ ಚಂದದ ಒಂದು ಪದ್ಯ. ಕೆಲವರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ, ಕೆಲವೊಬ್ಬರ ಜೊತೆ ಮಾತಾಡಿದ್ರೆ ಏನಾಗ್ತದೆ. ನಮ್ಮ ತಂದೆ ಒಂದು ಪಾಠ ಹೇಳ್ತಿದ್ರು ನನಗೆ, ಮೈ ಫಾದರ್ ಹಿ ವಾಸ್ ಮೈ ಫಾದರ್, ಆನಂದ್ ಕಿ ಫೂಲ್ ಜಡಿಯಾ ಅಂಥೇಳಿ. ಕೆಲವೊಬ್ಬರಿಗೆ ಮುಂಜಾನೆ ಎದ್ದು ಕೂಡಲೇ ಜಗಳ ತೆಗಿಬೇಕು ಅನ್ನಿಸ್ತದೆ. ಇನ್ನು ಕೆಲವೊಬ್ಬರಿಗೆ ಮುಂಜಾನೆ ಎದ್ದು ಕೂಡಲೇ ಶ್ಲೋಕ, ಪೂಜೆ ಇಂಥದ್ದಕ್ಕೆ.
ಆನಂದ್ ಕಿ ಫೂಲ್ ಜಡಿಯ. ಆದರೆ ಇನ್ನು ಕೆಲವೊಬ್ರಿಗೆ ಇರ್ತಾರೆ, ಪೋಸ್ಟ್ ಆಫೀಸ್ಗೆ ಹೋಗಿರ್ತೀವಿ, ಪಕ್ಕದಲ್ಲಿ ಕೂತ್ಕೊಂಡು ಬರಿತಾ ಇರ್ತಾಳೆ ಹೆಣ್ಮಗಳು, ಎಷ್ಟು ಸುಂದರವಾದ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಅಮ್ಮ ತುಂಬ ಚೆನ್ನಾಗಿ ಬರಿತೀಯ ಅಂದುಬಿಟ್ರೆ ಸಾಕು ಬದುಕು ಉದ್ಧಾರ ಆಗಿಬಿಡ್ತದೆ. ಊಟ ಮಾಡಿಸಿದ್ರೆ ಅಡುಗೆ ಭಾಳ ಚೆನ್ನಾಗಿತ್ತು ಅಂತ ಒಂದು ಮಾತು ಹೇಳಿಬಿಟ್ರೆ ಎಷ್ಟು ಸುಂದರ ಆಗ್ತದೆ. ಎದುರುಗಡೆ ಗೆಳೆಯ ಹೊಸ ಬಟ್ಟೆ ತೊಟ್ಕೊಂಡು ಬಂದು ಯು ಆರ್ ವಂಡರ್ಫುಲ್, ಯು ಆರ್ ಲುಕಿಂಗ್ ಲೈಕ್ ಎ ಹೀರೋ ಅಂದ್ಬಿಟ್ರೆ ಎಷ್ಟು ಖುಷಿ ಆಗ್ತದೆ. ಆಗೋದಿಲ್ಲಲ್ಲ, ಹೇಳೋದಾಗೋದಿಲ್ಲಲ್ಲ. ಅದನ್ನು ಇಲ್ಲಿ ಒಂದು ವಚನ ಪರುತೆ ಅವರು ನನಗೆ ಒಂದು ವಚನವನ್ನು ದಾಖಲಿಸಿದ್ದಾರೆ. ಅವರು ಕೆರೆ ಹಳ್ಳ ಬಾವಿಗಳು ಮೈ ದೆರೆದರೆ ಮೈ ದೆಗೆದರೆ ಗೊಳ್ಳೆ ಗೊರಜೆ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈ ದೆಗೆದರೆ ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಬಸವರಾಜನ ಜೊತೆ ಮಾತಾಡಿದ್ರೆ ಏನಾಗ್ತದಪ್ಪ ಅಂದರೆ ಬದುಕು ಎಂಬ ಲಿಂಗದ ದರ್ಶನ ಆಗ್ತದೆ. ವಿಲ್ ಕಮ್ ಅಕ್ರಾಸ್ ದ ಇನ್ಕಾರ್ನೇಷನ್ ಆಫ್ ಗಾಡ್. ಅಂಥ ಒಬ್ಬ ಮಿತಭಾಷೆಯ ಹಿತನುಡಿಯ ಗೆಳೆಯನನ್ನು ಕುರಿತು ನನಗೆ 20 ನಿಮಿಷದ ವ್ಯಾಪ್ತಿಯಲ್ಲಿ ಮಾತಾಡಲಿಕ್ಕೆ ಗುರುಗಳು ಆಜ್ಞಾಪಿಸಿದರು. ಬಹುತೇಕ ಅಷ್ಟೇ ವ್ಯಾಪ್ತಿಯಲ್ಲಿ ನನ್ನ ಮಾತುಗಳನ್ನು ಕಟ್ಟಿಕೊಟ್ಟಿದ್ದೇನೆ. ನನಗೆ ಈ ಮಟ್ಟಕ್ಕೆ ಬರಬೇಕು ಅಂತ ಬಹಳ ದೊಡ್ಡ ಆಸೆ ಇತ್ತು. ಕರ್ನಾಟಕದಲ್ಲಿ ತಿರುಗಾಡುವಾಗೆಲ್ಲ ಭಾಳ ಸ್ಮಾರ್ಟ್ ಆಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಯವರ ಫೋಟೋ ನೋಡ್ತಿದ್ದೆ ನಾನು. ಮೇಲೆ ಒಂದು ರುಮಾಲು, ಲುಕಿಂಗ್ ವೆರಿ ಸ್ಮಾರ್ಟ್. ಇವ್ರು ಯಾರಪ್ಪ ಅಂದ್ಕೊಳ್ಳಿ ಭಾಳ ಲೇಟಾಗಿ ಗೊತ್ತಾಯಿತು, ಹಾರುಕೊಡ ಮಠದ ಸ್ವಾಮಿಗಳು ಅಂತೆ. ಆಮೇಲೆ ಬಂದಮೇಲೆ ಇನ್ನೊಂದು ಗೊತ್ತಾಯಿತು, ಈಸ್ ನಾಟ್ ಜಸ್ಟ್ ಸ್ಮಾರ್ಟ್ ಬಟ್ ಈಸ್ ಹ್ಯಾಂಡ್ಸಮ್. ಓಕೆ, ಅವ್ರು ಬರೀ ಶರೀರದಿಂದ ಸುಂದರರಲ್ಲ, ಸಂಸ್ಕಾರದಿಂದ. ನೋಡಿ, ಗವಿಸಿದ್ದಪ್ಪ ಅವ್ರು ಹೇಳ್ತೀರಿ, ಪ್ರದೇಶದಲ್ಲಿ ಸಂಸ್ಕೃತಿ ಏನಾದರೂ, ಸಾಹಿತ್ಯ ಏನಾದರೂ, ಬರಹ ಏನಾದರೂ, ಸಂಪಾದನೆ ಏನಾದರೂ, ಗೌರವ ಸಂಸ್ಕೃತಿ ಏನಾದರೂ ಬದುಕಿದರೆ ಅದು ಹಾರುಕೊಡ ಮಠದಿಂದ ಉಳಿದಿದೆ ಅಂತಕ್ಕಂಥ ಮಾತನ್ನು. ಇದು ನಿರಂತರವಾಗಿರಲಿ. ಮಠಗಳು ಒಂದು ದಿನ ಬಿದ್ದು ಹೋಗ್ತವೆ, ಆದರೆ ಮಠ ಬದುಕಿದ ಸಂಸ್ಕೃತಿ ಉಳಿತದೆ. ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತದೆ, ಮನುಷ್ಯ ಯಾವಾಗಲೂ ಅವನ ಆಲೋಚನೆಗಳು ಕಾಲಾತೀತವಾಗಿರ್ತಕ್ಕಂಥ. ಪ್ರಪಂಚ ನಾಶ ಆಗ್ತದೆ, ಶಬ್ದ ನಾಶ ಆಗೋದಿಲ್ಲ, ಆಲೋಚನೆ ನಾಶ ಆಗೋದಿಲ್ಲ. ಕಬೀರ್ನಂಥ ಒಬ್ಬ ಸಂತ, ಅವನು ಮುಸಲ್ಮಾನನೋ ಹಿಂದೂನೋ ಗೊತ್ತಿಲ್ಲ ನಮಗೆ, ಶ್ರೀಮಂತನೋ ಬಡವನೋ ಗೊತ್ತಿಲ್ಲ. ಆದರೂ ಕೂಡ ಇಂಥ ನೀಚ ರಾಜಕಾರಣ, ಸಾವಿರಾರು ವರ್ಷಗಳ ರಾಜಕಾರಣದ ನಂತರವೂ ಕೂಡ ಕಬೀರ್ ಅಂತಕ್ಕಂಥ ಒಬ್ಬ ಸಂತ ನಮ್ಮ ಮನಸ್ಸಿನಲ್ಲಿ ಉಳಿತಾನೆ. ಯಾತಕ್ಕಾಗಿ ಅಂದರೆ ಅವನು ಕೊಟ್ಟಿರ್ತಕ್ಕಂಥ ಸಂದೇಶಗಳಿಂದಾಗಿ. ಶ್ರೀಮಠ ಗ್ರಂಥಗಳನ್ನು ಪ್ರಕಟಿಸುವುದರ ಮೂಲಕ ಅವರ ಸೇವೆಯನ್ನು ಮತ್ತು ಈ ನೆಲದ ಸಂಸ್ಕೃತಿಯನ್ನು ಕಟ್ಟಿಡ್ತಕ್ಕಂಥ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕೈ ಜೋಡಿಸಿ ಸಹಾಯ ಮಾಡಿರ್ತಕ್ಕಂಥ ಗೆಳೆಯ ಗವಿಸಿದ್ದಪ್ಪ ಅವರು, ನನ್ನ ಸಹೋದರಿ ಜಯದೇವಿ ಬಂದಿದ್ದಾರೆ. ಅವಳು ಈ ಕಲ್ಯಾಣ ಕರ್ನಾಟಕದ ನನ್ನ ಬಹಳ ದೊಡ್ಡ ಸಹೋದರಿ. ಸೊ ಅವಳನ್ನು ಮತ್ತೆ ಮತ್ತೆ ಈ ಮೂಲಕ, ಇಂಥ ಕಾರ್ಯಕ್ರಮಗಳ ಮೂಲಕ ಭೇಟಿ ಆಗ್ತಕ್ಕಂಥ ಅವಕಾಶ. ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಸನ್ಮಾನ ಮಾಡಿದ್ರು ಗುರುಗಳು ನಮಗೆ. ನನಗೆ ಪ್ರಪಂಚದಲ್ಲಿ ಬಹಳ ಪ್ರೀತಿಯ ವಸ್ತು ಯಾವುದಾದ್ರೂ ಇದ್ದರೆ ಮಲ್ಲಿಗೆ ಹೂವು. ನಾನು ಈ ಮಲ್ಲಿಗೆ ಹೂಗಳನ್ನು ನನ್ನ ಹೆಂಡತಿಗೆ ಈ ರಾಜ್ಯದ ಎಲ್ಲ ಮೂಲೆಗಳಿಂದ ತಂದು ಕೊಟ್ಟಿದ್ದೇನೆ. ಭಟ್ಕಳದಲ್ಲಿ ಒಂದು ಮಲ್ಲಿಗೆ ಇತ್ತು, ಅದನ್ನು ಭಟ್ಕಳ ಮೊಗೇರ ಅಂತ ಕರೀತಾರೆ. ಆ ಮಲ್ಲಿಗೆದ ವಿಶೇಷ ಅಂದರೆ, ಆ ಮಲ್ಲಿಗೆಯ ವಿಶೇಷ ಅಂದರೆ ಕರ್ನಾಟಕದ ಎಲ್ಲ ಮಲ್ಲಿಗೆಗಳು ಒಂದು ಕಡೆ, ಆದರೆ ಈ ಭಟ್ಕಳ ಮಲ್ಲಿಗೆ ಅಂದರೆ ಅದಕ್ಕೆ ಸಮುದ್ರದ ನೀರೇ ಬೇಕು. ಅದನ್ನು ತಂದು ಇಲ್ಲಿ ಹೆಚ್ಚು ಬೆಳೆಸ್ತೀನಿ ಅಂದರೆ ಬೆಳೆಸೋಕ್ಕಾಗೋದಿಲ್ಲ. ಸಮುದ್ರದ ನೀರಿನಿಂದ ಬೆಳೆಯುವ ಮಲ್ಲಿಗೆ ಭಟ್ಕಳ ಮೊಗೇರ ಅಂತ ಕರೀತಾರೆ ಅವರು. ಅದು ಎಷ್ಟು ದೊಡ್ಡ ಕಥನ ಆಗಿಬಿಡ್ತಂದರೆ ಅದನ್ನು ಕುರಿತು ಒಂದು ಕಾದಂಬರಿ ಬರೆದುಬಿಟ್ಟೆ ನಾನು. ದಂಡಿ ಅಂತ ಸಿನಿಮಾ ಬಂತು. ದಂಡಿ ಅಂತ ಕಾದಂಬರಿ ಬರೆದೆ, ಕಾದಂಬರಿ ಸಿನಿಮಾ ಆಯಿತು. ಸಿನಿಮಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಒಳಗೆ 2nd ಸ್ಥಾನ ಬಂತು. ಈ ವರ್ಷವೂ ಕೂಡ ಅದಕ್ಕೆ ರಾಜ್ಯದ ಪ್ರಶಸ್ತಿ ಬಂತು. ದಂಡಿ ಅದಕ್ಕೊಂದು ಟೈಟಲ್ ಕೊಟ್ಟಿದ್ದೆ ನಾನು, ಮಲ್ಲಿಗೆಯ ಮೈಯಲ್ಲಿ ವಿದ್ರೋಹದ ಬೆಂಕಿ ಅಂತೇಳಿ. ಇಟ್ಸ್ ಅ ಟೈಟಲ್. ಅಂಥ ಅಪರೂಪದ ನಾನು ಅನೇಕ ಕೃತಿಗಳನ್ನು ಇವತ್ತು ನಾನು ಎಲ್ಲೇ ಹೋದರೂ ಕೂಡ ಪುಸ್ತಕಗಳನ್ನ ತೊಗೊಂಡು ಬರ್ತೇನೆ. ಕಾರಣ ಅನೇಕ ಅಭಿಮಾನಿಗಳು ಬಂದಿರ್ತಾರೆ, ಪುಸ್ತಕಗಳನ್ನ ಹುಡುಕಂತ ಬೆಂಗಳೂರಿಗೆ ಬರ್ತಾರೆ, ಅನೇಕ ಅಂಗಡಿಗಳನ್ನ ತಿರುಗಾಡುವ ಕಷ್ಟ ತಪ್ಪಲಿ ಅನ್ನೋ ಕಾರಣಕ್ಕಾಗಿ. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳಲ್ಲಿ ಅಭಿನಂದನೆಗೆ ಪಾತ್ರರಾದ ಬಸವರಾಜ್ ಮತ್ತು ಅವರ ಶ್ರೀಮತಿಯವರಿಗೆ, ಮಕ್ಕಳಿಗೆ, ಅಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸುವ ಮೂಲಕ ನನ್ನ ಎದುರುಗಡೆ ಭಾಳಷ್ಟು ಹಿರಿಯ ಸಾಹಿತಿಗಳು ಬಂದಿದ್ದೀರಿ. ವೇದಿಕೆ ಮೇಲೆ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಯ ಹಿರಿಯರಿದ್ದೀರಿ.
ಎದುರುಗಡೆಗೆ ಪರಮ ಪವಿತ್ರ ಬದುಕನ್ನು ಬದುಕಿರ್ತಕ್ಕಂಥ ಸಂತರ ಫೋಟೋಗಳಿವೆ, ಶ್ರೀ ಕ್ಷೇತ್ರ ಇದೆ. ಅದಕ್ಕೆ ಮತ್ತೊಮ್ಮೆ ಹಣೆ ಮುಗಿದು ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಆದರ್ಶ ಬದುಕಿನ ಇಡೀ ಚಿತ್ರಣವನ್ನೇ ಕಟ್ಟಿಕೊಟ್ಟಂತಹ ಡಾಕ್ಟರ್ ರಾಜಶೇಖರ್ ಮಠಪತಿ ರಾಘಮ್ ಸರ್ ಅವರಿಗೆ ಬಹಳ ನಮ್ರತೆಯಿಂದ ನಾನು ಅಭಿನಂದನೆಗಳನ್ನು ಮಠದ ಪರವಾಗಿ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಸಲ್ಲಿಸ್ತೇನೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.